ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮಾಮ್ ಮೊದಲನೇ ಅಪ್ಡೇಟ್ಗೆ ಹೋಗೋಣ ವಿತೌಟ್ ಮೇಕಿಂಗ್ ಡಿಲೇ. ಮಾಮ್ ಅದೇ ರಿಜ್ವಾನ್ ಅವರು ಮಾತಾಡಿದ್ದಾರೆ ಪೋಸ್ಟ್ ಮ್ಯಾಚಲ್ಲಿ ಸೋತಾದ್ಮೇಲೆ 2-2 ಸೋಲ್ತಾ ಇದ್ದಂಗೆ ಅವ್ರಿಗೂ ಕೂಡ ಶೆಟ್ರೆಲ್ಲ ಕ್ಲೋಸ್ ಆಗಿದೆ ಅಂತ ಗೊತ್ತಾಯಿತು. ಚಾಂಪಿಯನ್ಸ್ ಟ್ರೋಫಿದು ನೆಕ್ಸ್ಟ್ ಹಂತಕ್ಕೆ ಹೋಗೋದು, ಅದೇ ಸೆಮಿಫೈನಲ್ಗೆ ಹೋಗುವಂಥದ್ದು. ಬಟ್ ಆದರೂ ಔಟ್ಸೈಡ್ ಪಾಸಿಬಿಲಿಟಿ ಮಿರಾಕಲ್ ಏನಾದ್ರು ಆಯಿತು ಅಂತ ಅಂದರೆ ಅದೇ ಏನಾದರೂ ಬಾಂಗ್ಲಾದೇಶ ಸೋಲ್ಸ್ತು ನ್ಯೂಜಿಲ್ಯಾಂಡ್ನ ಅಂತ ಅಂದಾಗ, ಇಂಡಿಯಾ ಏನಾದ್ರು ಸೋಲ್ಸ್ತು ನ್ಯೂಜಿಲ್ಯಾಂಡ್ನ ಅಂತ ಅಂದಾಗ, ಯೂಜ್ ಮಾರ್ಜಿನಲ್ಲಿ ಸೋಲ್ತು ಅಂತ ಅಂದಾಗ, ಆ್ಯಂಡ್ ಬಾಂಗ್ಲಾದೇಶನು ಕೂಡ ಪಾಕಿಸ್ತಾನ ಮೇಲೆ ಯೂಜ್ ಮಾರ್ಜಿನಿಂದ ಸೋಲ್ತು ಅಂತ ಅಂದಾಗ ಆವಾಗ ಇವರು ಕ್ವಾಲಿಫೈ ಆಗುವಂಥ ಸಿನಾರಿಯೋ ಇದೆ. ಸೊ ಅದು ನಮಗೆ ನಂಬಿಕೆ ಇಲ್ಲ. ಇಲ್ಲಿಗೆ ಮುಕ್ತಾಯವಾಯಿತು. ನಾನು ಆ ಥರ ಕ್ಯಾಪ್ಟನ್ ಅಲ್ಲ, ನಾನು ಬೇರೆಯವರ ರಿಸಲ್ಟ್ ಮೇಲೆ ಅವಲಂಬಿತವಾಗಿಬಿಟ್ಟು ಇಲ್ಲಾದ್ರೂ ನಾವು ನುಗ್ಗಬೇಕಿಲ್ಲ ಅಂತ ಅಂದ್ಕೊಳೋವಂಥ ಕ್ಯಾಪ್ಟನ್ ಅಲ್ಲವೇ ಅಲ್ಲ ಅಂತ ಹೇಳಿದರೆ ಅಂದರೆ ಏನು, ಇವರೇನೋ ಆ ಥರ ಏನೋ ಮಿರಾಕಲ್ ಆಗೋಗ್ಬಿಡ್ತು ಅಂದರೆ ಇವರೇನು ಆಡೋದೇ ಇಲ್ವಾ, ರಿಜ್ವಾನ್ ಏನು ಆಡೋದೇ ಇಲ್ವಾ? ಸೊ ಒಟ್ಟಲ್ಲಿ ಅವರ ಅಭಿಪ್ರಾಯನೇ ಹೇಳಿದರೆ ನಮ್ಮ ಕತೆ ಮುಗಿದಿದೆ ಗುರು, ಚಾಪ್ಟರ್ ಕ್ಲೋಸ್ ಆಗಿದೆ, ನಮಗೆ ಕಾನ್ಫಿಡೆನ್ಸ್ ಇಲ್ಲ, ನಾವು ಕ್ವಾಲಿಫೈ ಆಗ್ತೀವಿ ಅಂತ, ಬೇರೆಯವ್ರ ರಿಸಲ್ಟ್ ಮೇಲೆ ನಾವು ಡಿಪೆಂಡೆಂಟ್ ಆಗಿರೋದಿಲ್ಲ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 2, ಫಿಫಾ ವರ್ಲ್ಡ್ ಕಪ್ ಅವರು ವಿರಾಟ್ ಕೊಹ್ಲಿ ಅವರ ಪಿಕ್ಚರ್ನ ಪೋಸ್ಟ್ ಮಾಡಿದ್ದಾರೆ ಮಗ, ವಿತ್ ಕಂಪಾರಿಷನ್ ವಿತ್ ಕ್ರಿಸ್ಟಿಯಾನೋ ರೊನಾಲ್ಡೋ. ಸೊ ಒಂದು ಆ್ಯಕ್ಷನ್ ಮಾಡಿದ್ರು ವಿರಾಟ್ ಕೊಹ್ಲಿ ಅವರು ಮ್ಯಾಚ್ನ ಗೆಲ್ತಾ ಇದ್ದಂಗೆ. ಸೂರ್ಯಕುಮಾರ್ ಯಾದವ್ ಅವರು ಇದೇ ಥರ ಒಂದು ಆ್ಯಕ್ಷನ್ ಮಾಡಿದ್ರು ಮುಂಬೈ ಇಂಡಿಯನ್ಸ್ ಇದ್ದಾಗ. ಓಕೆ ಕೂಲ್ ಅನ್ನೋ ಥರ ಆ್ಯಕ್ಷನ್ ಮಾಡಿದ್ರು. ಸೊ ಅದೇ ರೀತಿ ಆ್ಯಕ್ಷನ್ ವಿರಾಟ್ ಕೊಹ್ಲಿ ನೆನ್ನೆ ಮಾಡಿದ್ರು. ಆ್ಯಂಡ್ ರೊನಾಲ್ಡೋರ್ನು ಕೂಡ ಈ ಥರ ಒಂದು ಆ್ಯಕ್ಷನ್ ಮಾಡಿದಿಲ್ಲ. ಸೊ ಆ ಪಿಕ್ಚರ್ನ ವಿರಾಟ್ ಕೊಹ್ಲಿ ಅವ್ರನ್ನ ಪಿಕ್ಚರ್ನ ತೊಗೊಂಬಿಟ್ಟು ಎರಡನ್ನೂ ಕೂಡ ಮರ್ಜ್ ಮಾಡಿಬಿಟ್ಟು ಒಂದು ಪೋಸ್ಟ್ನ ಹಾಕಿದ್ದಾರೆ. ಫಿಫಾ ವರ್ಲ್ಡ್ ಕಪ್ ಅವರು ರೆಕಗ್ನೈಸ್ ಮಾಡ್ತಾ ಇದ್ದಾರಲ್ಲ, ವಿರಾಟ್ ಕೊಹ್ಲಿ ಅಂತ ಒಬ್ಬರು ಲೆಜೆಂಡ್ ಇದ್ದಾರೆ, ಗೋಟ್ ಇದ್ದಾರೆ ಇನ್ನೊಂದು ಸ್ಪೋರ್ಟಲ್ಲಿ, ಅದು ಕ್ರಿಸ್ಟಿಯಾನೋ ರೊನಾಲ್ಡೋಗೆ ಕಂಪೇರ್ ಮಾಡ್ಕೊಂಡಿದ್ದಾರಲ್ಲ. ಸೊ ಇದನ್ನ ಮೆಚ್ಕೊಳ್ಳೇಬೇಕು. ಇಬ್ಬರು ಗೊತ್ತಿರೋದೇ ನಿಮಗೆ, ಗ್ರೇಟೆಸ್ಟ್ ಆಫ್ ಆಲ್ ಟೈಮು, ಡಿಫ್ರೆಂಟ್ ಸ್ಪೋರ್ಟ್ ಅಷ್ಟೇ ಬಟ್ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಅಪ್ಡೇಟ್ ನಂಬರ್ 3, ಶ್ರೇಯಸ್ ಅಯ್ಯರ್ ಒಂದು ಸ್ಟೇಟ್ಮೆಂಟ್ ಹಾಕಿಕೊಂಡಿದ್ದಾರೆ ಮಗ, ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ, ವಿ ಕುಡ್ ಹ್ಯಾವ್ ಪ್ಲೇಡ್ ಮೋರ್ ಅಗ್ರೆಸಿವ್ಲಿ, ವಿ ಕುಡ್ ಹ್ಯಾವ್ ಒನ್ ಬಿಟ್ ಅರ್ಲಿಯರ್, ಇಟ್ ವುಡ್ ಹ್ಯಾವ್ ಬೀನ್ ಎ ಕನ್ವಿನ್ಸಿಂಗ್ ವಿನ್ ಅಂತ ಹೇಳಿದ್ದಾರೆ. ಹೌದು ಮಗ, ಇವಾಗ ಯಾರು ಹೇಳಿದ್ದು ಕನ್ವಿನ್ಸಿಂಗ್ ವಿನ್ ಆಗಿಲ್ಲ ಅಂತ? ಏನು ಅಲ್ಲಿ 7-8 ಓವರ್ ಸ್ಪೇರ್ ಹೊಡೆಯೋದು ಅಂತಂದ್ರೆ ಸುಮ್ಮನೆ ವಿಚಾರನಾ ಒಂದು ಟೀಮ್ನ? ಇವಾಗಲೂ ಕನ್ವಿನ್ಸಿಂಗ್ ವಿನ್ನೇ. ಬಟ್ ಇವ್ರು ಅಂದ್ಕೊಂಡಿದ್ದೇನು ಅಂತಂದರೆ 40 ಓವರ್ ಬೇಕಾಗಿರಲಿಲ್ಲ, 40 ಓವರ್ ಒಳಗಡೆ ಅವ್ರನ್ನ ಹೊಡೆದ್ಬಿಟ್ಟು ಈಚೆ ಕಡೆ ಕಳಿಸ್ಬೇಕಾಗಿತ್ತು. ಸ್ವಲ್ಪ ಜಾಸ್ತಿ ಓವರ್ ತೊಗೊಂಡ್ವಿ ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನೂ ಸ್ವಲ್ಪ ರನ್ ರೇಟ್ ಏನೋ ಚೆನ್ನಾಗಿ ಬೂಸ್ಟ್ ಮಾಡ್ಕೊಬೋದಾಗಿತ್ತು, ಅದು ಇದು ಅಂತೆಲ್ಲ ಹೇಳ್ತಾ ಇದ್ದಾರೆ. ರನ್ ರೇಟ್ ಮ್ಯಾಟ್ರಿಗೆ ಬರಲ್ಲ, ಸೆಮಿಫೈನಲ್ಗೆ ಕ್ವಾಲಿಫೈ ಇದಂತೂ ಆಯಿತು ಇಂಡಿಯಾ, ರನ್ ರೇಟ್ ಏನು ಮ್ಯಾಟ್ರಿಗೆ ಬರಲ್ಲ. ಅದೇ ಯಾರ ಮೇಲೆ ಆಡಬೇಕು ಅನ್ನೋದು ಇವಾಗ ಸ್ವಲ್ಪ ಡಿಫರ್ ಆಗುತ್ತೆ ಅಷ್ಟೇ. ಸೊ ಇನ್ನೂ ಬೇಗ ಹೊಡೆದಿರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಕೊಡ್ತಾ ಇದ್ದಾರೆ. ಅಂದರೆ ಇವ್ರು ಹೇಳೋ ಪ್ರಕಾರ ಇವ್ರು ಹಾರ್ದಿಕ್ ಪಾಂಡ್ಯ ಅವ್ರನ್ನ ಒಂಥರ ಸಪೋರ್ಟ್ ಮಾಡಿದ್ದಾರೆ ಅಂತಲೇ ಅರ್ಥ. ಯಾಕಂದರೆ ಹಾರ್ದಿಕ್ ಪಾಂಡ್ಯ ಅವರು ಅಷ್ಟೇ, ನಿಮ್ಮ ಮೈಲ್ ಸ್ಟೋನ್ ಎಲ್ಲ ನಮ್ಮ ಡ್ಯಾಶ್ ಸಮಾನ ಅಂತ ಹಾರ್ದಿಕ್ ಪಾಂಡ್ಯ ಅವ್ರು ಬಂದು ಅವನು ಫಸ್ಟೇ ಬಾಲನ್ನು 4 ಇತ್ತರು. ಸೊ ಇವರು ಕೂಡ ಅದನ್ನೇ ಹೇಳ್ತಾರೆ, ಬೇಗ ಮುಗಿಸ್ಬೇಕಾಗಿತ್ತು ಮ್ಯಾಚ್ನ, ಇನ್ನೂ ಬೇಗ ಮುಗಿಸ್ಬೇಕಾಗಿತ್ತು ಅಂತ. ಅಪ್ಡೇಟ್ ನಂಬರ್ 4, ನೆನ್ನೆ ವ್ಯೂವರ್ಶಿಪ್ಪಲ್ಲಿ ಒಂಥರ ರೆಕಾರ್ಡ್ ಆಗಿದೆ ಅಂತ ಹೇಳಬೇಕು ಮಗ. ಚಾಂಪಿಯನ್ಸ್ ಟ್ರೋಫಿ ಅಂತ ಬಂದಾಗ, ಒಂದು ICC ಟೂರ್ನಮೆಂಟ್ಸ್ ಅಂತ ಬಂದಾಗ, ಡಿಸ್ನಿ ಪ್ಲಸ್ ಹಾಟ್ಸ್ಟಾರಲ್ಲೇ ಆಗಿರಲಿ, ಯಾವುದೇ ಒಂದು ಅಪ್ಲಿಕೇಶನ್ ಸ್ಟ್ರೀಮಿಂಗ್ ಅಪ್ಲಿಕೇಶನ್ ಆಗಿರಲಿ, IPL ಎಲ್ಲ ಬಿಟ್ಬಿಡಿ, IPL ಸ್ಟ್ಯಾಟ್ಸ್ನ ಈ ಸ್ಟ್ಯಾಟ್ಸ್ಗೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಸೊ ನೆನ್ನೆ ವ್ಯೂವರ್ಶಿಪ್ಪು ರೆಕಾರ್ಡ್ ಆಗಿದ್ದು 60.6 CR, ಹೈಯೆಸ್ಟ್ ವ್ಯೂವರ್ಶಿಪ್ಪು ರೆಕಾರ್ಡ್ ಆಗಿದ್ದು ಜಿಯೋ ಹಾಟ್ಸ್ಟಾರಲ್ಲಿ. ಸೊ ಇದು ಸ್ವಲ್ಪ ಜನ ಕನ್ಫ್ಯೂಸ್ ಮಾಡ್ಕೊಬಿಟ್ಟಿರ್ತೀರ, ಇಲ್ಲ ಗುರು ಇದೆಲ್ಲ ಫೇಕ್ ನಂಬರ್ಸು ಅದು ಇದು ಅಂತ ಅಂದ್ಕೊಂಡಿದ್ದೀರಾ. ಸೊ ಇದು ಹೆಂಗೆ ಅಂತ ಅಂದರೆ, ವ್ಯೂಸ್ ಕೌಂಟ್ ಆಗ್ತಾ ಇರೋದಲ್ಲಿ ಲೈವ್ 60 ಕೋಟಿ ಜನ ಲೈವ್ ನೋಡ್ತಾ ಇದ್ದಾರೆ ಅಂತಲ್ಲ, ಮುಂಚೆ ಆದರೂ ಲೈವ್ ತೋರಿಸ್ತಾ ಇತ್ತು. ಬಟ್ ಇದರಲ್ಲಿ ಹೆಂಗೆ ಅಂತಂದರೆ 60 ಕೋಟಿ ಜನ ವಿಸಿಟ್ ಹಾಕಿದ್ದಾರೆ ಅಂತ, ಪ್ಲ್ಯಾಟ್ಫಾರ್ಮ್ನ ವಿಸಿಟ್ ಹಾಕ್ಬಿಟ್ಟು ಒಂದ್ಸಲ ನೋಡ್ಬಿಟ್ಟು ಹೋಗಿದ್ದಾರೆ ಅಂತ ವ್ಯೂಸ್ ಕೌಂಟ್ ಆಗ್ತಿದೆ, ಲೈವ್ ಕೌಂಟ್ ಆಗ್ತಿಲ್ಲ. ಸ್ವಲ್ಪ ಜನ ಮಿಸ್ ಮ್ಯಾಚ್ ಮಾಡ್ಕೊಂಬಿಟ್ಟು ಅರ್ಥ ಆಗಿದ್ದಾರೆ, ಇಲ್ಲ ಗುರು ಇದೆಲ್ಲ ಫೇಕ್ ನಂಬರ್ಸ್ಗಳು, 60 ಕೋಟಿ ಜನ ಎಲ್ಲಿ ನೋಡೋಕ್ಕಾಗುತ್ತೆ ಲೈವಲ್ಲಿ ಅಂತ. ಆ್ಯಕ್ಚುಲಿ ಫ್ರೀ ಬಿಟ್ಟಿದ್ದಾರೆ, ಗೊತ್ತಿರೋದು ನಿಮಗೆ, ಫೋನಲ್ಲಿ ನೋಡೋದಕ್ಕೆ ಫ್ರೀ ಬಿಟ್ಟಿದೆ ಜಿಯೋ ಹಾಟ್ಸ್ಟಾರಲ್ಲಿ. ಆದ್ದರಿಂದ ಈ ಮಟ್ಟಿಗೆ ನಂಬರ್ಸ್ಗಳಂತೂ ಬಂದಿದೆ. ಫ್ರೀ ಬಿಟ್ಟಿರಲಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಕಮ್ಮಿ ನಂಬರ್ಸ್ ಆಗಿರೋದು. ಬಟ್ ಇಷ್ಟೊಂದು ಜನ ನೋಡಿದ್ರ ಅಂತ ಇವಾಗಲೂ ಕೂಡ ನಿಮಗೆ ಕನ್ಫ್ಯೂಷನ್ ಗೊತ್ತು ನನಗೆ. ಏನು ಗುರು 140 ಕೋಟಿ ಜನ ಇದ್ದಾರೆ ಇಂಡಿಯಾದಲ್ಲಿ, ಅದರಲ್ಲಿ ಆಲ್ಮೋಸ್ಟ್ ಅರ್ಧಕ್ಕರ್ಧನ ನೋಡ್ಬಿಟ್ಟಿದ್ದಾರೆ ಜಿಯೋ ಹಾಟ್ಸ್ಟಾರಲ್ಲಿ ಅಂದರೆ ಇದು ನಂಬೇಕಾ ನಾವು? ಓಕೆನಪ್ಪ, ನೀನು ಹೇಳ್ದಂಗೆ ವ್ಯೂವರ್ಶಿಪ್ಪೇನೆ ತಗೋ, ಏನು 60 ಕೋಟಿ, ಇಂಡಿಯಾದ ಅರ್ಧ ಪಾಪ್ಯುಲೇಷನ್ ನೋಡ್ಬಿಟ್ಟಿದ್ಯಾ ಅಲ್ಲಿ. ಫಸ್ಟ್ ಆಫ್ ಆಲ್ ಇಂಡಿಯಾದಲ್ಲಿ 140 ಕೋಟಿ ಜನಕ್ಕಿಂತ ಜಾಸ್ತಿನೇ ಇದ್ದಾರೆ. ಲೆಕ್ಕ ಸಿಕ್ಕಿರೋದು 140 ಕೋಟಿ ಪ್ಲಸ್ ಜನ ಅಷ್ಟೇ, ಲೆಕ್ಕ ಸಿಗದಿರೋರು ಎಷ್ಟೋ ಕೋಟಿ ಜನ ಇದ್ದಾರೆ. ಪಾಕಿಸ್ತಾನದ ಮಾಜಿ ಪೇಸರ್ ಶೋಯಬ್ ಅಖ್ತರ್ ಅವರು ಬ್ಯಾಟಿಂಗ್ ಮಾಡಿದ್ದಾರೆ ಇಂಡಿಯಾ ಪರವಾಗಿ. ಹೌದು, ಇದೇನು ನನಗೇನು ಶಾಕಿಂಗ್ ಅನಿಸಿಲ್ಲ ಗುರು, ಏನು ಇಂಡಿಯಾ ಗೆಲ್ಲೋದೇನು ಶಾಕಿಂಗ್ ಅಲ್ಲ, ಪಾಕಿಸ್ತಾನ ಗೆದ್ದಿತ್ತು ಅಂದರೆ ಅದು ನನಗೆ ಶಾಕಿಂಗ್ ಆಗಿರೋದು ಅಂತ ಹೇಳಿದ್ದಾರೆ. ಮ್ಯಾಚೆಲ್ಲ ಮುಗಿದಾದ್ಮೇಲೆ ನನಗೆ ಗೊತ್ತಿತ್ತು ಸೋಲ್ತಾರೆ ಅಂತ ಪಾಕಿಸ್ತಾನ ಈ ಮ್ಯಾಚು, ಹಂಗೇನೇ ಆಗಿದೆ. ನೀವು ಕಂಪೇರ್ ಮಾಡ್ತೀರಾ ಬಾಬರ್ ಆಜಮ್ನ ವಿರಾಟ್ ಕೊಹ್ಲಿ ಜೊತೆ ಕಂಪೇರ್ ಮಾಡ್ತೀರಾ, ಏನು ಮಾಡ್ತಾ ಇದ್ದೀರಾ ನೀವು? ಇವ್ರನ್ನ ಹೀರೋ ಅನ್ನೋ ಥರ ಟ್ರೀಟ್ ಮಾಡ್ತೀರಾ ಬಾಬರ್ ಆಜಮ್ನ? ಅಲ್ಲ ಗುರು, ಎಲ್ಲಿಂದ ಎಲ್ಲಿ ಕಂಪಾರಿಷನ್ ಮಾಡಿದ್ದೀರಾ? ವಿರಾಟ್ ಕೊಹ್ಲಿಯಲ್ಲಿ ಬಾಬರ್ ಆಜಮ್ ಎಲ್ಲಿ? ಸಚಿನ್ ತೆಂಡೂಲ್ಕರ್ ಅಷ್ಟು ನಂಬರ್ ಆಫ್ ರನ್ಸ್ ಹೊಡೆದಿದ್ದಾರೆ, ಅಷ್ಟು ನಂಬರ್ ಆಫ್ ಸೆಂಚುರೀಸ್ನ ಹೊಡೆದಿದ್ದಾರೆ. ವಿರಾಟ್ ಕೊಹ್ಲಿ ಇಸ್ ಬಿಹೈಂಡ್ ಹಿಮ್.
ಅದನ್ನು ಚೇಂಜ್ ಮಾಡೋದಕ್ಕೆ ಹೋಗ್ತಾ ಇದ್ರೆ ಇಲ್ಲಿ ಬಾಬರ್ ಆಜಮ್ ಟುಕು ಆಡ್ತಾವ್ರೆ. ನೀವು ಹೋಗ್ಬಿಟ್ಟು ಇವ್ರನ್ನ ವಿರಾಟ್ ಕೊಹ್ಲಿ ಕಂಪೇರ್ ಮಾಡೋದು ಇಂಥವೆಲ್ಲ ಮಾಡ್ಕೊಂಡು ದಡ್ತನ ಮಾಡ್ಕೊಂತೀರಲ್ಲ, ರಾಂಗ್ ಇರೋನ ಏನಕ್ಕೆ ಚೂಸ್ ಮಾಡ್ಕೊಂಡಿದ್ದೀರಾ ನೀವು ಬಾಬರ್ ಆಜಮ್ನ ಅಂತ ಪಾಕಿಸ್ತಾನಿ ಫ್ಯಾನ್ಸ್ಗಳಿಗೇನೋ ಉಗ್ದವ್ರೆ ಅಲ್ಲಿ ಮಕ್ಕಕ್ಕೆ ತುಪ್ಪಕ್ಕೆ ಅಂತ. ಆ್ಯಂಡ್ ಟೀಮ್ ಮ್ಯಾನೇಜ್ಮೆಂಟ್ಗೂ ಕೂಡ ಸಿಕ್ಕಾಪಟ್ಟೆ ಕ್ಲಾಸ್ ತೊಗೊಂಡಿದ್ದಾರೆ. ಡಬ್ಬಾ ಟೀಮ್ ಮ್ಯಾನೇಜ್ಮೆಂಟು PCBಗೇನೋ ಉಗ್ದಿದ್ದಾರೆ ಹಾಕೊಂಡು, ಟೀಮ್ ಸೆಲೆಕ್ಷನ್ ಬರೋದಿಲ್ಲ ಆ್ಯಂಡ್ ಪ್ಲೇಯರ್ಸ್ಗಳ ಹತ್ರ ಸ್ಕಿಲ್ ಇಲ್ಲ ಅಂತ ಮೇನಾಗಿ ಹೇಳಿದರೆ. ಮುಂಚೆ ಇದ್ದಂಥ ಪಾಕಿಸ್ತಾನಿ ಟೀಮ್ ಎದುರುಕೊಂಡವ್ರು ಇಂಡಿಯಾದವ್ರು ಆಡೋದಕ್ಕೆ, ಇವಾಗ ಬಂದ್ಬಿಟ್ಟು ತಲೆ ಮೇಲೆ ಬಿಟ್ಟು ಹೋಗ್ತಾರೆ, ಹಂಗಿದೆ ಟೀಮು ಅನ್ನೋ ಥರನೇ ಹೇಳಿದ್ದಾರೆ. ಸೊ ಇಷ್ಟ ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಾನು ಸಬ್ಸ್ಕ್ರೈಬ್ ಹಾಕೋಬೋದು. ಬಾ.